ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಮಗನ ಎಂಗೇಜ್ಮೆಂಟ್ ಜವಾಬ್ದಾರಿ ಪೂರ್ತಿ ನಿನಗೆ ಕೊಟ್ಟಿದ್ದೆ. ಆವಾಗ್ಲಾದ್ರೂ ಅವರಿಬ್ರು ಕತ್ತು ಮದುವೆ ಆಗಿದ್ದಾರೆ ಅಂತ ಒಂದು ಮಾತು ನನ್ನ ಹತ್ರ ನೀನು ಹೇಳ್ಬೇಕಾಗಿತ್ತು ತಾನೇ. ನಿನ್ ಮಗಳು ಆಸ್ಪತ್ರೆಯಲ್ಲಿ ಇದ್ದಾಗ ಅವಳು ನನ್ನ ಮಗಳೇ ಅಂತ ತಿಳ್ಕೊಂಡು ಮನೆಗೆ ಕರ್ಕೊಂಡು ಬಂದ ಆರೈಕೆ ಮಾಡಿದೆ. ಆಗ್ಲಾದ್ರೂ ಈ ವಿಷಯ ಹೇಳ್ಬೋದಾಗಿತ್ತಲ್ಲ ಹನುಮಂತು. ಒಂದು ಮಾತು ಹೇಳ್ಬೋದಾಗಿತ್ತಲ್ಲ ಹನುಮಂತು. ಅಯ್ಯೋ ದೇವ್ರೆ, ಎಂಥ ಮನೆ ಹಾಳು ಕೆಲಸ ಮಾಡಿದ್ಯೋ ಡ್ರೈವರ್ ಹನುಮಂತು. ಆ ನಿನ್ ಸುಪ್ನಾತಿ ಮಗಳು ನಮ್ಮ ಆದಿತ್ಯನ ಬುಟ್ಟಿಗೆ ಹಾಕೊಂಡಿರೋ ವಿಷಯ ನಿನಗ್ ಗೊತ್ತಿದ್ದು ಅಲ್ಲಿ ಕಚ್ಕೊಂಡು ಸುಮ್ನೆ ಇದ್ದೆ ಅಂದ್ರೆ ಏನೋ ನಿನ್ ಉದ್ದೇಶ? ನೀನ್ ನಿನ್ ಮಗಳು ಸೇರಿ ಇಡೀ ಅರಸನ್ ಕೋಟೆನ ಕೊಳ್ಳೆ ಹೊಡಿಬೇಕು ಅಂತ ಅನ್ಕೊಂಡಿದ್ರೇನೋ? ಬೊಗಳ ರಾಮು, ಬಾಯಿಗೆ ಬಂದ ಹಾಗೆಲ್ಲ ಮಾತಾಡ್ಬೇಡ. ಹನುಮಂತು ಮನೆ ಕೆಲಸದವನಾದ್ರೂ ಅವನಲ್ಲಿ ನಿಯತ್ತಿದೆ. ಎಷ್ಟು ಮಟ್ಟಿಗೆ ಅಂದ್ರೆ ನಾವೆಲ್ಲರೂ ವರ್ಷದಿಂದ ನೋಡ್ಕೊಂಡ್ ಬಂದಿದ್ದೀವಿ. ಮಗನ ಪ್ರೀತಿ ವಿಷಯ ಗೊತ್ತಿತ್ತು ಅಂತ ಮಾತ್ರಕ್ಕೆ ಅವನನ್ನ ತಪ್ಪಿತಸ್ಥ ಅಂತ ಹೇಳೋದು ಸರಿಯಲ್ಲ. ಯಾವ ಕಾರಣಕ್ಕೆ ಅವನಿಗೆ ಹೇಳಿಲ್ಲ ಅಂತ ಅವನ ಬಾಯಿಂದಾನೆ ಕೇಳೋಣ. ಅದಕ್ಕೊಂದು ಅವಕಾಶ ಕೊಡ್ಬೇಕು ತಾನೇ. ಅದಕ್ಕೆ ನನ್ನ ಕ್ಷಮಿಸಿ, ನನಗೆ ತೋಚಿದು ಮಾತಾಡ್ದೆ. ನಡಿ ನೋಡಿ ಅಂದೆ. ನನ್ನ ಮಗಳು ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೂ ನನಗೆ ನಾಚಿಕೆ ಆಗುತ್ತೆ. ಭಗವತಿ ದೊಡ್ಡ ಯಜಮಾನರನ್ನ ಪ್ರೀತಿ ಮಾಡ್ತಿರೋ ವಿಷಯ ನನಗೆ ಗೊತ್ತಾದ ಕೂಡಲೇ ನಾನು ಮಾಡಿದ ಮೊದಲನೇ ಕೆಲಸ ಅಂದ್ರೆ ಅವಳಿಗೆ ವಿಷ ಹಾಕಿ ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ಜಿ5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.